ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಕಡುವ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರಿದ್ದಾರೆ ಅನ್ನೋದನ್ನು ನೋಡಿದರೆ ಮೊದಲು ಪೃಥ್ವಿರಾಜ್ ಶಿವಕುಮಾರನ್, ಲಿಯೋನ್ ಸಿಂಪಲ್ ಹಾಗೂ ಸೂರ್ಯ ಮೆನನ್ ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ. ಮತ್ತು ವಿವೇಕ್ ಓಬೇನ್ ಕೂಡ ಮತ್ತು ಸಂಯುಕ್ತ ಮೆನನ್ ಕೂಡ ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತಲೇ ಹೇಳಬಹುದು. ಮತ್ತು ಈ ಮೂವಿಯ ಡೈರೆಕ್ಟರ್ ಬೈ ಶಿವಾಜಿ ಕಲೂಲ್. ಹಾಗೆಯೇ ಈ ಮೂವಿಯ ರನ್ನಿಂಗ್ ಟೈಮ್ 154 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡಿದರೆ 51 ಕೋಟಿ ಕಲೆಕ್ಷನನ್ನು ಮಾಡಿದೆ. ಬಜೆಟ್ ನೋಡಿದರೆ 14 ರಿಂದ 20 ಕೋಟಿ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ಮಲಯಾಳಂ ಆಗಿದೆ. ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತಲೇ ಹೇಳಬಹುದು. ಮತ್ತು ಪ್ರೊಡಕ್ಷನ್ ಕಂಪನಿ ಪೃಥ್ವಿರಾಜ್ ಪ್ರೊಡಕ್ಷನ್ ಮತ್ತು ಡೈರೆಕ್ಷನ್ ಬೈ ಮ್ಯಾಜಿಕ್ ಫಾರ್ಮರ್. ಮತ್ತು ಈ ಮೂವಿಗೆ ಮಲಯಾಳಂನಲ್ಲಿ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಅಂತಲೇ ಹೇಳಬಹುದು ಈ ಮೂವಿಯಂತೂ. ಹಾಗೆಯೇ ಹೆಚ್ಚಿನ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ ಈ ಮೂವಿಗೆ, ಮತ್ತು ಪಾಸಿಟಿವ್ ರಿವ್ಯೂ ಅಂತಲೇ ಹೇಳಬಹುದು. ಹಾಗೆಯೇ ಹೆಚ್ಚಿನ ಒಂದು ಕಮಿಟ್ಮೆಂಟ್ಗಳು ಕೂಡ ಈ ಮೂವಿಗೆ ಕೊಟ್ಟಿದ್ದಾರೆ. ಮತ್ತು ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಈ ಮೂವಿಗೆ ಹೆಚ್ಚಿನ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಇಷ್ಟಪಟ್ಟು ಮಾಡಿದಿರುವಂಥ ಸಿನಿಮಾ ಆಗಿದೆ ಅಂತಲೇ ಹೇಳಬಹುದು. ಈ ಮೂವಿಯ ಒಂದನೇ ಸ್ಟೋರಿ ಹೇಳಿದ್ರೆ, ಕಡುವ ಅನ್ನೋ ವ್ಯಕ್ತಿ ಅವರು ವಿವೇಕ್ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿರ್ತಾರೆ. ವಿವೇಕಂಗೆ ತಮ್ಮ ಇರ್ತಾರೆ, ಅವನ ಹೆಸರು ಕಡುವ ಅಂತ. ವಿವೇಕ್ ಹಾಗೂ ಕಡುವ ಇಬ್ಬರು ಕೂಡ ಒಂದು ಅಣ್ಣ ತಮ್ಮಂದಿರಾಗಿರೋದ್ರಿಂದ ಅವರ ಒಂದು ಆಸ್ತಿ ಮೇಲೆ ಬೇರೆ ಅವರೇ ಒಂದು ಕಣ್ಣು ಬೀಳೋದಂಗೆ ನಡ್ಕೊಂಡಿರ್ತಾರೆ. ಮತ್ತು ಬೆಳೀತಾ ದೊಡ್ಡವರಾದ ಮೇಲೆ ಅವರಿಬ್ಬರು ಕೂಡ ಬಿಸ್ನೆಸ್ಗಳನ್ನು ನಡೆಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಡುವ ಮಾತ್ರ ಬೇರೆ ಒಂದು ಬಿಸ್ನೆಸ್ಗಳನ್ನು ನಡೆಸೋಕ್ಕೆ ದಂಧೆಗಳನ್ನು ನಡೆಸ್ತಿರ್ತಾರೆ. ಆದರೆ ವಿವೇಕ್ ಮಾತ್ರ ಬೇರೆ ಒಂದು ಬಾಂಬ್ಗಳು ಹಾಗೆಯೇ ಸುಮಾರು ಬಾಂಬ್ಗಳನ್ನು ಒಂದು ಹೊಸ ಸ್ಯಾಂಪಲ್ ಮಾಡಿಸೋದು, ಮತ್ತು ಆ ಬಾಂಬ್ಗಳನ್ನು ಎಕ್ಸ್ಪೋರ್ಟ್ ಮಾಡಿ ಅದನ್ನೆಲ್ಲ ಬೇರೆ ದೇಶಕ್ಕೆ ಕಳಿಸ್ತಾ ಇರ್ತಾರೆ. ಈ ರೀತಿ ದಂಧೆಗಳನ್ನೆಲ್ಲ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಇಬ್ಬರು ಕೂಡ ಬಿಸ್ನೆಸ್ಸು ಚೆನ್ನಾಗಿ ನಡೀತಾ ಇರ್ತಾರೆ ಅಂತಲೇ ಹೇಳಬಹುದು. ಮತ್ತು ಕೆಲವು ದಿನಗಳ ನಂತರ ಕಡುವನು ಕೂಡ ಒಂದು ಹುಡುಗಿನ ಪ್ರೀತಿಸಿ ಮದುವೆ ಕೂಡ ಮಾಡ್ಕೋತಾರೆ. ವಿವೇಕನು ಕೂಡ ಮದುವೆ ಮಾಡ್ಕೋತಾರೆ. ಆದರೆ ಕೆಲವು ದಿನಗಳ ನಂತರ ವಿವೇಕ್ ಹಾಗೂ ಅವರ ವೈಫನ್ನು ಯಾರೋ ಕೊಲೆ ಮಾಡಿಬಿಟ್ಟೋಗಿರ್ತಾರೆ. ಮತ್ತು ಕಡುವ ಆ ಕೊಲೆಗೆ ಯಾರೆಲ್ಲ ಕಾರಣ ಅನ್ನೋದನ್ನು ಹುಡ್ಕೋದೇ ಈ ಮೂವಿಯ ಸ್ಟೋರಿ. ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.